ಏನವ ಯಾವ ಹುಡುಗರ ಕಾಣೋಲು ಪೂಜೆ ಮಾಡಾಕತ್ತೇನಿ ಹೊತ್ತಾಕತಿ ಹೊಳ್ಳಿ ನಾನು ಆಕಳನ ಬಿಸಿಲು ಬಂತಂದ್ರೆ ಒಳಗೆ ಕಟ್ಬೇಕು ನೀರು ಕುಡಿಸ್ಬೇಕು ಹಾರೆ ಐತಿ ಯಾವಾರ ಹುಡುಗರು ಹಾದು ಹೋದ್ರೆ ಅటు ಪೂಜೆಗೆ ಗಿಂಡಿ ಮ್ಯಾಗ ಇಡಾಕ ಎಲ್ಲಿ ತರಿಸ್ಬೇಕಂತ ಮಾಡೀನಿ. ಹೌದ್ಲೆಪ್ಪ ಮನೆಗೂ ಮೊನ್ನೆ ನನಗೂ ಹಂಗೆ ಅಥವಾ ನಾನು ಹಿಂಗೆ ಯಾರು ಇದ್ರಕ್ಕಿಲ್ಲ ಹುಡುಗರು ಸಾಲಿಗೆ ಹೋಗಿದ್ದು ನಮ್ಮ ಹಿರಾನು ಹೊಲಕ್ಕೆ ಹೋಗಿದ್ದು ನಮ್ಮ ಆಯಿನೂ ಇವ್ರ ಮನೆಗೆ ಹೋಗಿದ್ಲು ಅಜ್ಜವ್ರ ಮನೆಗೆ ಹಿಂಗಾಗಿ ನಾನು ಅವಸರ ಮಾಡಿ ಆಕಳ ಹಂಗಾರ ಹೊರಗೆ ಕಟ್ಟಿ ಬಂದ್ರಾತಂತ ಹೋಗೀನಿ. ಒಲಿ ಮೇಗಿನ ಗುಂಡಿದ್ದು ನೆನಪ ಇಲ್ಲ. ನಮ್ಮ ಮನ್ಯಾಗ ಗುಂಡಿ ಉಳಿಸಿ ಹೋಗಿತ್ತು ಅದ್ರ ಬಾಯ ರೊಟ್ಟಿ ಇಲ್ಲಿ ಬೇಕು ಅಲ್ಲಿ ತಾನೂ ಕುಡ್ದಂಗಲ್ಲ ನೆಲದ ಪಾಲು. ಈಗೆಲ್ಲ ಹೊರೆ ಆಗೈತಿನ ನಾಷ್ಟ ಅದು ಆಗೈತೆ ಇಲ್ವಾ? ಇವತ್ತೇನು ನಾಷ್ಟ ಪಾಷ್ಟ ಏನು ಮಾಡಿಲ್ಲ. ಮತ್ತು ಎದ್ದು ಅಂಗಳ ಬಗಲ ಮಾಡಿ ಸಗಣಿ ಬೆಳೆದು ಬಂದು ಒಲೆ ಹಚ್ಕೊಂಡು ಒಟ್ಟು ಚಾನ ಕಾಸಿ ಬ್ಯಾಳಿ ಕುದಿಯಕ್ಕಿಟ್ಟು ಹಾಲು ಹಿಂಡಕ್ಕೆ ಹೋಗಿದ್ನಿ. ಹಾಲು ಹಿಂಡ್ಕೊಂಬಂದಿಟ್ಟು ಅದನ್ನೊಟ್ಟು ಬ್ಯಾಳಿ ಮಾಡಿ ರೊಟ್ಟಿ ಮಾಡೀನಿ. ಮತ್ತು ನಾನಂತೂ ಇವತ್ತು ಸಂಕಷ್ಟವ ಒಪ್ಪತ್ತು ನಾ ಏನು ರೊಟ್ಟಿ ಪಟ್ಲೆ ತಿನ್ನುವಾಕೆಲ್ಲ ಹಿಂಗಾಗಿ ಅವ್ರಿಗೆ ಹುಡುಗರಿಗೆ ಗಂಡು ಮಕ್ಕಳಿಗೆ ರೊಟ್ಟಿ ಮಾಡೀನಿ. ಸಂಕಷ್ಟ ಮಾಡ್ತೀಯೇನ ನೀನು? ಬೇಷ್ ಬಿಡು, ಭಾಳ ದಿನ ಆತು ಬಿಡ ಮಾಡಾಕತ್ತಿ. ನಾ ಏನು ಹಿಂಗೆ ವಾರದಾಗ ಅದು ಒಪ್ಪತ್ತದು ಮಾಡೋದಿಲ್ಲ, ಶುಕ್ರವಾರ ಮಂಗಳವಾರ ಅದು ಈ ತಿಂಗಳದಾಗಿದೆ ಒಂದು ಗಣೇಶಂದು ಒಂದು ಸಂಕಷ್ಟ ಒಂದು ಮಾಡ್ತೇನೆ ನೋಡುವ. ಹುಣ್ಣಿಮ್ಯಾಗಿನ ಬರ್ತೈತೆ 2-3 ದಿನಕ್ಕೆ ಸಂಕಷ್ಟ ಅದನ್ನೊಂದು ಮಾಡ್ತೇನೆ ಆ ತಿಂಗಳದಾಗ. ನಮ್ಮ ನಾದ್ನಿನೂ ಮಾಡ್ತಾಳೆ, ಮದುವೆಕಿನ ಮೊದ್ಲು ಮಾಡ್ತಿದ್ಲ ಮಾಡ್ಕೊಂತ ಬಂದ್ಲ. ಈಗ ಲಗ್ನ ಆಗಿಂದ ಆಕಿ ಮತ್ತು ಅಲ್ಲಿ ಗಂಡ ಮನ್ಯಾಗ ಅದಾಳಲ್ಲ ಆಕಿ ವೈನಿ ನೀ ಮಾಡ್ಕೊಂತ ಹೋಗಂದ್ವ. ಎಲ್ಲಿ ನನಗೆ ನೀಗ್ಲಿಲ್ಲ ಬಿಡ, ನಾ ಮಾಡಲಿಲ್ಲ. ಯಾಕೆ ಅಲ್ಲೇ ಗಂಡ ಮನ್ಯಾಗ ಮಾಡಕ್ಕೆ ಬರ್ತೈತಲ್ಲ ಅದಕ್ಕೇನಾಕತ್ತೆ. ಹೌದು ಮಾಡಾಕತ್ತಾಳೋ ಏನು ಬಿಟ್ಟಾಳೋ ನಾನು ಕೇಳೇ ಇಲ್ಲಕ್ಕಿನ. ಯಾರನ್ನ ಅಂಗಡಿಗೆ ಕಳಿಸ್ಬೇಕನ್ನಾಕತ್ತಿದ್ದೆಲ್ಲ ಅಲ್ಲಿ ಒಂದು ಹುಡುಗ ಬಂತು ನೋಡು, ಕರೆದು ಕಳಿಸ್ಕೊಡ ಮತ್ತು ಪೂಜೆ ಮಾಡ್ಬೇಕನ್ನಾಕತ್ತಿದ್ದಿ ಬಿಸಿಲಕತ್ತಿ. ಹೂನ ನಮ್ಮ ಆಯಿಗೆ ಒಂದಿಟ್ಟು ಕರ್ಕಿ ಪತ್ರಿ ಹರ್ಕೊಂಬರ್ರಿ, ಒಂದು ಕೆಂಪು ಹೂವು ಹರ್ಕೊಂಬರ್ರಿ ಅಂತ ಹೇಳಿದ್ನಿ. ಏನು ಈ ಎಳೆ ಆತು ಇನ್ನೂ ಬರುವಳು ನಮ್ಮ ಆಯಿ, ನಾನು ಹರ್ಕೊಂಬರ್ಬೇಕು ವಾಯವ. ಕೆಂಪು ಹೂವು ಇಲ್ಲೇ ನಿಮ್ಮ ಬಾಗಲಾಗ ದಾಸಾಳು ಹೂವು ಅದಾವಲ್ಲ, ದಾಸಾಳು ಹೂವು ದೇವ್ರಿಗೆ ಸಾಕಾತ. ಗಣಪಗೆ ಒಂದು 21 ಕೆಂಪು ಹೂವು ಬೇಕು, ಕರ್ಕಿ ಪತ್ರಿ ಬೇಕು. ಏತಮ್ಮ ಏಪ ಅವತ್ತು ಅಂಗಡಿಗೆ ಹೋಗಿ ಬರ್ಬಾರ, ಪೂಜೆ ಮಾಡಾಕ ಎಲ್ಲಿ ಬೇಕಾಗ್ಯಾವು ಗಿಂಡಿ ಮ್ಯಾಗ ಇಡಾಕ ಒಂದು 10 ರೂಪಾಯಿ ಎಲ್ಲಿ ತಂದು ಕೊಡ್ಬಾರ ನಮ್ಗೆ. ಯವ್ವ ಅಂಗಡಿಗೆ ಒಲ್ವ ನಾನು ಇವತ್ತು ಸಾಲಿ ಬಿಟ್ಟೆ, ನಾನು ಅಲ್ಲೇ ಸಾಲಿ ಮುಂದೆ ಹೋದ್ನಿ ಅಂದ್ರೆ ಹುಡುಗರು ಮಾಸ್ತರ್ ಮುಂದೆ ಹೇಳ್ತಾರ, ಅವರು ಕರ್ಕೊಂಡು ಹೋಗಾರ ಬಡಿತಾರವ. ನಾವು ಅಲ್ಲೇ ಸಾಲಿ ಮುಂದೆ ಹೋಗ್ಬೇಡ್ಬಾರಪ್ಪ, ಇಲ್ಲೇ ರಾಮಸೇನ ಗುಡಿ ಅಂತೆಲ್ಲಾರ ಹೋಗಿ ಬರ್ಬಾ. ಅಲ್ಲೇ ದೂರ ಆಕತಿವ ಹೋಲಿಯಪ್ಪ. ನಿನಗೂ ತಿನ್ನಾಕ ಒಂದು 2 ರೂಪಾಯಿ ತೊಗೊಂಡು ತಂದು ಕೊಡ ನನಗೆ, ಪೂಜೆ ಮಾಡಕ್ಕೆ ಹರ್ಕತ್ತಾಗೈತಿ. ನಮ್ಮ ಹುಡುಗರು ಯಾವ ಮನೆಯಾಗಿಲ್ಲ ಸಾಲಿಗೆ ಹೋಗ್ಯಾವು, ಹೋಗುವಾರ ಯಾರು ಇಲ್ಲೀಗ. ಆ ತಗೋರಿ ಹೋಗಿ ತಂದು ಕೊಡ್ತೇನೆ. ಹೂವು ಗಿರ್ಜಕ್ಕ ಯಾಕೆ ಹ್ಞೂ ಅಂದ ಹೊಕ್ಕೇನಂತ ಆದ ಹುಡುಗ. ಬೇಷ ತಗೋ. ಯಾಕ್ರಿ ಗಿರ್ಜಕ್ಕ ಏನು ಮಾಡತ್ತೀರಿ? ನಾಷ್ಟ ಆಯ್ತಾ? ಇಲ್ಲಿ ಬರ್ರಿ ಪಾತಿಮಾಪಾರ, ನಾವು ಇವತ್ತು ಸಂಕಷ್ಟ ಒಂದತ್ತ ಏನು ತಿನ್ನಂಗಿಲ್ಲ ಬರ್ರಿ. ಏನು ತಿನ್ನಂಗ ಒಂದತ್ತು ಮಾಡ್ತೀರಿ ನೀವು? ಹೋಗ್ರಿ ನಿಮ್ಮ ಮಂದ್ಯಾಗ ನೀವು ಏನು ತಿನ್ಲಂಗೆ ಒಪ್ಪತ್ತು ಮಾಡಂಗಿಲ್ಲ. ಇನ್ನು ನಾವು ಮಾಡಾಕತ್ತೇವೆ ನೋಡ್ರಿ, ನಮ್ದು ರೋಜಾ ತಿಂಗಳ್ರಿ ಇದು, ರೋಜಾ ಮಾಡ್ತೇವೆ ನಾವು. ನೀರು ಕುಡಿಯಂಗಿಲ್ಲ, ಊಟ ಉಣ್ಣಂಗಿಲ್ಲ, ನಾವು ಸಂಜೆ ಮಾಟ ಹಂಗೆ ಇರ್ತೇವ್ರಿ. ಹೌದಲ್ಲ, ನೀವು ತಿಂಗಳ ದಿನ ಒಂದತ್ತು ಹಂಗೆ ಮಾಡ್ತೀರಲ್ಲ, ಊಟ ಮಾಡ್ಲಂಗ ನೀರು ಕುಡಿಲಂಗ ಹೆಂಗಿರ್ತೀರಿ ಒಂದು? ನಾವು ಬೆಳಿಗ್ಗೆ ಹೇಳ್ತೇವ್ರಿ 4 ಗಂಟೆಗೆ ಎದ್ದು ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಅಡುಗೆ ಮಾಡ್ಕೊಂಡು ಜಳಕ ಮಾಡ್ಕೊಂಡು ನಮಾಜ್ ಮಾಡಿ ಆಗ ಊಟ ಮಾಡ್ತೀವ್ರಿ. ಊಟ ಮಾಡಿ ಆ ರೋಜಾ ಹಿಡ್ಕೋತೇವ್ರಿ. ಆಗ ನಸಿನ್ಯಾಗ ಊಟ ಮಾಡ್ತೀರನ ಆಗುಣ್ರಿ ಅಂದ್ರೆ ಮತ್ತೆ ಹಕ್ಕಾಗಲೆಲ್ಲ ಹಂಗೆ ಇರೋದು, ನೀರು ಕುಡಿಲಂಗ ಊಟ ಮಾಡ್ಲಂಗ. ಮತ್ತು ಸಂಜೆ ಮುಂದೆ 6 ಗಂಟೆಗೆ ಎಲ್ಲ ಅಡುಗೆ ಮಾಡ್ಕೊಂಡಿರ್ತೀವಿ. 4 ಗಂಟೆ 5 ಗಂಟೆಗೆ ರೊಟ್ಟಿ ಪಲ್ಯವು ಚಿಕನ್ನು ಹಿಂಗೇನು ಬೇಕಾದ ನಾಷ್ಟ ಹಣ್ಣು ಎಲ್ಲ ಹಣ್ಣದು ತಂದಿರ್ತಾರೆ ಗಂಡು ಮಕ್ಕಳು. 6 ಗಂಟೆ ಸುಮಾರು ಹೋಗುವಾರ ಗಂಡು ಮಕ್ಕಳು ಮಸೂತಿಗೆ ಹೋಗಿ ನಮಾಜ್ ಮಾಡಿ ಬರ್ತಾರೆ. ನಾವು ಮನ್ಯಾಗ ಹೆಣ್ಮಕ್ಳು ನಮಾಜ್ ಮಾಡಿ ಆವಾಗ ಊಟ ಮಾಡಿ ಒಂದತ್ತು ಬಿಡ್ತೇವೆ ರೀ. ಅಂದ್ರೆ ಸಂಜೆ ಮುಂದೆ 6 ಗಂಟೆಗೆ ಒಂದತ್ತು ಅವಾಗೇನು ಬಿಟ್ರಿ ಅಂದ್ರೆ ಮುಗೀತು, ಹೊಳ್ಳಿ ಉಣ್ಣಂಗಿಲ್ಲ. ಇಲ್ಲ 6 ಗಂಟೆಗೆ ನಾವೇನು ರೋಜಾ ಬಿಟ್ಟು ಊಟ ಮಾಡ್ತೇವಲ್ಲ ಮುಗೀತು, ಅವಾಗ ಮತ್ತೆ ಉಣ್ಣಂಗಿಲ್ಲ. ಮತ್ತು ಹೊಳ್ಳಿ ಮಾರನೇ ದಿನ ಬೆಳಿಗ್ಗೆನ ಉಣ್ಣೋದು? ಮತ್ತು ಮಾರನೇ ದಿನ ಬೆಳಿಗ್ಗೆನೇ ಎದ್ಬಿಟ್ಟು 4 ಗಂಟೆಗೆ 5 ಗಂಟೆಗೆ ಎದ್ಬಿಟ್ಟು ಅವಾಗ ರೊಟ್ಟಿ ಪಲ್ಯ ಅಡುಗೆ ಎಲ್ಲ ಮಾಡಿಕೊಂಡು ಹಾಗೆ ರೋಜಾ ಹಿಡ್ಕೊಳ್ಳೋದು, ಹಾಗೆ ಊಟ ಮಾಡೋದು. ಅಂದ್ರೆ ಒಂದು ದಿನಕ್ಕೆ 2 ಟೈಮು ಉಂಡಂಗೆ ಹಾಕ್ಬಿಡುವ ನೀವು. ಸಂಜೆ ಮುಂದೆ 6 ಗಂಟೆಗೆ ರೋಜಾ ಬಿಟ್ಟು ಊಟ ಮಾಡೋದು, ಬೆಳಿಗ್ಗೆ 4-5 ಗಂಟೆಗೆ ಉಂಡು ರೋಜಾ ಹಿಡ್ಕೊಳ್ಳೋದು. ಯವ್ವ ಬಿಸಿಲು ಭಾಳ ಐತಿವ, ರೋಜಾ ಅದೇನಂತಿದ್ದಿ ಹಗಲೆಲ್ಲ ಏನು ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಅಂತಿದ್ದೀವ ಪಾತಿಮಕ್ಕ. ಇದು ಯಾಕೆ ಬಿಸಿಲ ನಿಂತೈತ ಒಳಗರ ಬಾ. ಇಲ್ಲ ಹೋಗ್ತೀನಿ ನಾನು, ನಿಮಗೆ ನಾನು ಮೆಣಸಿನ್ಕಾಯಿ ಕೇಳಲಿಕ್ಕೆ ಬಂದಿದ್ದೆ ಅದಕ್ಕೆ. ಎಂಥ ಮೆಣಸಿನ್ಕಾಯಿ? ಹಸೆ ಮೆಣಸಿನ್ಕಾಯಿನ ಕೆಂಪು ಖಾರ ಕುಡಿಸುವ? ಇವು ಕೆಂಪದು ಮೆಣಸಿನ್ಕಾಯಿ, ಒಣದು ಮೆಣಸಿನ್ಕಾಯಿ ಖಾರ ಕುಡಿಸ್ಲಿಕ್ಕೆ. ನಮ್ಮ ಹೊಲದಾಗ ಆಗಿಲ್ಲ ಈ ವರ್ಷ, ಮಳೆ ಭಾಳ ಆಯ್ತಲ್ಲ, ಸರುನ್ಯಾಗ ಅಂತ ಗಿಡ ಕೊಳತ ಸಿಡಿಯಾದ ಹೋದ್ವಿ. ನಮ್ಮ ಆಗಲಿಲ್ಲ. ಇನ್ನು ಸುವರ್ಣ್ಯಾರು ಆಗ್ಯಾವ ನೋಡು, ಸುವರ್ಣ್ಯಾರು ಆಗ್ಯಾವನ ಗಿರ್ಜಕ್ಕ?
ಆಗಲೇ ಬಂದಿದ್ಲಕ್ಕಿ ಸುವರ್ಣಿ. ನನಗೇನು ಗೊತ್ತಾ ನಿನಗೆ ಮೆಣಸಿಕಾಯಿ ಬೇಕನ್ನೋದು ಒದರ್ತಂತಡಿ ಇದ್ರ ಓ ಅಂತ ಬಾ ಅಂತ. ಸುವರ್ಣಿ ಯಾಕೆ ಗಿರ್ಜಕ್ಕ ಕರ್ಯಾಕತ್ತಿದ್ಯಾ? ಹೂನವ ಫಾತಿಮಾ ಬಂದಾಳಲ್ಲ, ಆಕಿಗೇನ ಖಾರ ಕುಟ್ಟಿಸ್ಕೊಳಕ ಕೆಂಪು ಒಣ ಮೆಣಸಿಕಾಯಿ ಬೇಕಂತ ಅದಾವನ ನೀನು ಮೊನ್ನೆ ಅದ ಒಂದಿದ್ದೆಲ್ಲ ಹೊಲ್ದಾನು ಅದಕ್ಕೆ ಹೇಳಿನಿ. ಇಷ್ಟು ದಿನ ಕೇಳಬಾರ್ದನು ಹೊಲ್ದಾಗಿನೂ ಹೊಲಸ್ಕೊಂಬಂದು ಒಣಾಕ ಪುರ್ಸತ್ತಿಲ್ದ ಎಲ್ಲರೂ ನನಗೆ 5 ಕಿಲೋ ಬೇಕು 10 ಕಿಲೋ ಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ನೋಡು ಹೋದ್ರು. ತೆಮ್ದಾರ ಮಂದಿ ಭಾಳ ಹೋದ್ರು. ಮತ್ತು ಇನ್ನೊಂದು ಗೊಬ್ಬರ ಚೀಲ ಕಾಯಿನ ಮನೆಗೆ ಇಟ್ಕೊಂಡೇವಿ. ಹೌದು ಸುವರ್ಣಕ್ಕ, ನಿಮ್ದು ಮೆಣಸಿನ್ಕಾಯಿ ಆಗೈತೆ ಇಲ್ವಾ? ಇಲ್ಲ ಬಿಡ್ರಿ ಫಾತಿಮಾ ಅಪ್ಪಾರ, ಆಗಿದೇವ್ರಿ ಅವು. ನೀವು ಇನ್ನೊಂದಿಟ್ಟು ಲಘುನ ಕೇಳಿದ್ರಿ ಅಂದ್ರೆ ಒಂದು 15 ದಿನದ ಮುಂದೆ ನಾ ತೆಗೆದಾರ ಇಡ್ತಿದ್ನಿರಪ್ಪ. ಈಗ ನಮಗೆ ಮನಿಗಟ್ಟ ಒಂದು ಗೊಬ್ಬರ ಚೀಲ ಇಟ್ಕೊಂಡೇನ್ರಿ ನಾನು. ಮೊನ್ನೆ ಜಾತ್ರೆಗೆ ನಮ್ಮ ಚಿಗೋರು ಬಂದಿದ್ರಲ್ರಿ ನಮ್ಮ ನಾದ್ನಿಗೆ, ಅವ್ರಿಗೊಂದು ಗೊಬ್ಬರ ಚೀಲ ಹಾಕಿದ್ರಿ. ಹಿಂಗಾಗಿ ನಮ್ಗೋಸ್ ಇಟ್ಕೊಂಡೇವಿ. ತಡಿವಾ ಬರ್ತೇನೆ ನಾನು, ಗೋಧಿ ಹಸ್ ಮಾಡಾಕತ್ತಿದ್ನಿ ಎಲ್ಲ ಹಂಗೆ ಹರಿವು ಬಂದೇನಿ ಹೊಕ್ಕೇನೆ ನಾನು. ಹೋಗುವ ನಿಮ್ಮ ಆಯಿ ನೋಡಿದ್ರ ಬೈತಾ ಅವನ್ನೆಲ್ಲ ತೆಗೆದಿಟ್ಟು ಬಂದಿದ್ರ ಮತ್ತೊಂದು ಮಾತು ಮತ್ತೆಲ್ಲ ಹಂಗದಾವಂತೀವಿ. ಹೋಗು. ಅಯ್ಯೋ ಗಿರ್ಜಕ್ಕ ಹೊಕ್ಕೇನ, ನಾ ಇಲ್ಲೇ ನಿಂತುಬಿಟ್ಟೆ ಮಾತು ಹೇಳ್ಕೊಂತ. ಅಯ್ಯೋ ಲಲಿತಾ, ಇದನ್ನು ಎಲ್ಲಿ ಥರ ಕಳಿಸಿದ್ವಲ್ಲ ಹುಡುಗ ಬರೋವಲ್ದೇವ. ನಾನು ಪೂಜೆ ಮಾಡ್ಬೇಕು, ಪೂಜೆ ಮಾಡಿ ಆಕಳ ಒಳಗೆ ಕಟ್ಟಿ ನೀರು ಕುಡಿಸ್ಬೇಕು, ಹೊರಗೆ ಹೋಗೋದು ಹಾಕ್ಬೇಕು, ಹಾರೇ ಇರ್ಲೇವ. ಆ ಹುಡುಗ ಬಂತಂದ್ರೆ ಇಸ್ಕೋ, ಈಗ ನಾನು ಹೊಕ್ಕೇನು ತಗೋ. ಫಾತಿಮಾಪ್ಪ ಯಾವಾರ ಗಾಡಿ ಬರ್ತಾವ ಮೆಣಸಿಕಾಯಿ ಮಾರೋ ಓನ್ಯಾಗ ಹೋದ ಬರೀ ಬಂದಿದ್ವಲ್ಲ 100 ರೂಪಾಯಿ ಕಿಲೋ ನಂಗೆ ಎಲ್ಲರೂ ತೊಗೊಂಡಿದ್ರೆ ಹಂಗೆ ಮಾರು ಗಾಡಿ ಬರ್ತಾವ. ಅವಾಗ ನೀನು ತೊಗೊಂಡು ಒಣಗಿಸಿ ಹಾಕಿಸ್ಕೊ ಅಂತೇಳ. ಹಂಗೇನಾರ ಗಾಡಿ ಪಾಡಿ ಬಂದು ಅಂದ್ರೆ ಹೇಳ್ತಾನೆ ನಾನು. ನಾನು ಈಗ ಬಾಳ್ಕ ಊರಲ್ಲಿ ಇರಲ್ಲ ಗಿರ್ಜಕ್ಕ. ನಮ್ಮದು ಬೆಹನ್ಕ ಡೆಲಿವರಿ ಆಗಿತ್ತಲ್ಲ, ನಮ್ಮದು ಮಮ್ಮಿಗೆ ಕೆಲಸ ನಿಗಲ್ಲ. ನಾನು ಆಗಾಗ್ಗೆ ಊರಿಗೆ ಹೋಗ್ತಾ ಇರ್ತೀನಿ, ನನಗೆ ಗೊತ್ತಾಗಲ್ಲ. ನಾನು ಮೆಣಸಿಕಾಯಿ ಬಂದು ಅಂದ್ರೆ ಒಂದು 5 ಕಿಲೋ ತೊಗೊಂಡಿಟ್ಕೊಳ್ಳಿ, ನೀ ತೊಗೊಂತೀಯ? ಹಾಂ, ನೀವು ತೊಗೊಂಡು ಇಟ್ಕೊಳ್ಳಿ ಗಿರ್ಜಕ್ಕ, ನಾನು ನಿಮಗೆ ದುಡ್ಡು ಕೊಟ್ಟು ಹೋಗ್ತೀನಿ. ಅಷ್ಟು ಮಾಡುವ ಫಾತಿಮಾ. ನಾನು ನಮ್ದು ಒಂದು ಗೊಬ್ಬರ ಚೀಲದಾಗ ಹಾಕಿಸಿ ಇಟ್ಕೊಂಡಿರ್ತೇನೆ, ನೀನು 3ಲಿಂದ ಬಂದಿಂದ ಒಯ್ಯಿ ಅಂತಿ. ನಾನು ಹೋಗ್ತೀನಿ ಗಿರ್ಜಕ್ಕ, ನನಗೆ ಬಿಸಿಲು ಆಗ್ತಾಯಿದೆ. ನೀನು ಹೋಗುವ, ನಾನು ಹೋಗಿ ಪೂಜೆ ಮಾಡ್ತೇನೆ. ಹುಡುಗ ಬರಲಿಲ್ಲ. ಯಾಕೆ ಮುಗೀತಾ ಪೂಜೆ ಮಾಡೋದು? ಇಲ್ಲೇಮ್ಮ ಇದು ಗಿಂಡಿ ಮ್ಯಾಗ ಇಡಾಕ ಗಣಪತಿ ಮುಂದೆ ಇಡಾಕ ಒಂದು ಎಲೆ ಬೇಕಾಗಿದ್ವು, ಎಲೆ ತರ್ಸಕ್ಕೆ ಒಂದು ಹುಡುಗನ. ಅದು ಸುವರ್ ಮಗನ ನಂದೇಶ್ ಹೋಗ್ಯಾನ, ಇನ್ನೂ ಬರವಲ್ದದ, ಅದಕ್ಕೆ ಅವ್ನು ದಾರಿ ನೋಡ್ಕೊಂಡು ನಿಂತೇನೆ. ಅದು ಹುಡುಗ ಬಂತಂದ್ರೆ ನಾನು ಇಂತ ಇಸೋದು ಕೊಡ್ತೇನೆ, ಹೋಗೋ ಮಾಡೋ ಹೊತ್ತಕತೆ. ಹಂಗಾರ ನೀವು ಇಸ್ಕೋರಿ, ಇಲ್ಲೇ ಬಾಗಲಾಗ ಇರ್ರಿ. ಹಂಗಾರ ನಾ ಹೋಗ್ತೇನೆ. ಆಕಿಗೆ ನಿಂತ್ಲ ಅಂದ್ರೆ ಈಗಂತೂ ಉದ್ಯೋಗದ ಹೆಸನ ಇರೋದಿಲ್ಲ, ಈಕಿಗೆ ನಿಂತು ಬಿಡ್ತಾಳೆ ಇಲ್ಲಿ. ಅಮ್ಮಾರ ಯಾ ಅಂಗಡಿಯಾಗೂ ಎಲೆ ಇಲ್ಲಂತ್ರಿ. ನಾನು ಮಲಬ್ ಸೆಟ್ರ್ ಅಂಗಡಿನ ಮತ್ತು ದಡವಾಡ್ದಾರ ಅಂಗಡಿನ ಎಲ್ಲ ಕೇಳಿ ಬನ್ರಿ, ಎಲೆ ಇಲ್ಲಂತ್ರಿ. ಎಲ್ಲಿ ಬರ್ಬೇಕು ಬ್ಯಾಸಿಗೆ, ಈಗ ಆಗಿದ್ರು ಆಗಿದ್ದಾವ ಬಿಡಿಯಪ್ಪ.